ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಡೀ ವಿಶ್ವದಲ್ಲೇ ಅದ್ವಿತೀಯ ಸಾಧನೆಗೈದಂಥ ಬೆಂಗಳೂರು ವಿಮಾನ ನಿಲ್ದಾಣ ಎರಡನೇದು ಯಾವುದಾಗತ್ತೆ, ರಾಜ್ಯ ಸರ್ಕಾರ ನಿರ್ಮಾಣ ಮಾಡುತ್ತೋ ಅಥವಾ ನೆರೆಯ ತಮಿಳುನಾಡು ಸರ್ಕಾರ ಏನಾದರೂ ನಿರ್ಮಾಣ ಮಾಡುತ್ತೋ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅಂದರೆ ಕರ್ನಾಟಕ ಸರ್ಕಾರನೂ ಕೂಡ ಕೂಡಲೇ ಇನ್ನೊಂದು 10 ವರ್ಷಕ್ಕೆ ಅಂದರೆ 2035ರ ವೇಳೆಗೆ ಇನ್ನೊಂದು ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ತಮಿಳುನಾಡು ಸರ್ಕಾರನೂ ಕೂಡ ಅದಕ್ಕೂ ಮುಂಚಿತವಾಗಿ ಬೆಂಗಳೂರಿಗೆ ಅಂಟಿಕೊಂಡ ರೀತಿಯಾಗಿ ತುಂಬ ಹತ್ತಿರದಲ್ಲೇ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡುವ ಮೂಲಕ ಬೆಂಗಳೂರಲ್ಲಿರುವಂಥ IT ಹಬ್ ಅನ್ನೋಂತೇನಿದೆ, ಸೊ ಅದನ್ನು ಮ್ಯಾಕ್ಸಿಮಮ್ ತಮ್ಮ ಕಡೆಗೆ ಶಿಫ್ಟ್ ಮಾಡಿಕೊಳ್ಳಲಿಕ್ಕೆ, ಆ ಮೂಲಕ ಏರ್ಪೋರ್ಟ್ನ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ತಮಿಳುನಾಡು ಸರ್ಕಾರನೂ ಕೂಡ ಮುಂದಾಗ್ತಾ ಇದೆ. ಈಗಾಗಲೇ ಕರ್ನಾಟಕ ಸರ್ಕಾರಕ್ಕೆ ಕಂಪೇರ್ ಮಾಡ್ತಾ ಹೋದರೆ ಎರಡೂ ಕೂಡ ಸಮಬಲದ ರೀತಿಯಾಗಿ ಕರ್ನಾಟಕ ಸರ್ಕಾರನೂ ಕೂಡ 7 ಸ್ಥಳಗಳನ್ನು ಗುರುತು ಮಾಡಿತ್ತು. ಅದರಲ್ಲಿ 3 ಫೈನಲ್ ಕೂಡ ಮಾಡಿದೆ. ಆ 3 ಫೈನಲ್ ಮಾಡಿರೋದನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥ ಕಾರ್ಯನೂ ಕೂಡ ಮಾಡಿದೆ. ಅಟ್ ದ ಸೇಮ್ ಟೈಮ್ ತಮಿಳುನಾಡು ಸರ್ಕಾರ ಈ ರೀತಿಯೆಲ್ಲ ಒಂದೇ ಒಂದು ಪ್ಲೇಸನ್ನು ಫೈನಲ್ ಮಾಡಿದೆ. ಅದನ್ನು ಇನ್ನೆರಡು ವಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸೊ ಇದು ಎಷ್ಟು ಹತ್ತಿರ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಬೆಂಗಳೂರು ಗಡಿ ಭಾಗ ಏನಿದೆ ಅಲ್ಲ, ಅದಕ್ಕೆ 19 ಕಿಲೋಮೀಟ್ರ್ ನಿಮಗೆ ಕೃಷ್ಣಗಿರಿ ಜಿಲ್ಲೆ ಏನಿದೆ, ಕೃಷ್ಣಗಿರಿ ಜಿಲ್ಲೆಯಲ್ಲಿರುವಂತಹ ಶೂಲಗಿರಿ ತಾಲೂಕಿನ ಬಾಗಲೂರು ಮತ್ತು ಬೆರಿಗೈ ನಡುವಿನ ಜಾಗವನ್ನು ಎಷ್ಟು ಅಂದರೆ 2300 ಎಕರೆ ಜಾಗವನ್ನು ಭೂಸ್ವಾಧೀನ ಮಾಡಿಕೊಂಡು ಅಲ್ಲಿ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನೋದು ತಮಿಳುನಾಡು ಸರ್ಕಾರದ ಯೋಜನೆ ಆಗಿದೆ. ಸೊ ಈಗಾಗಲೇ ನಿಮಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ತಮಿಳುನಾಡು ಸರ್ಕಾರ ಈಗಾಗಲೇ ಸರ್ಕಾರದ ಜೊತೆಗೆ 630 ಎಕರೆ ಇದೆ ಸರ್ಕಾರದ ವ್ಯಾಪ್ತಿಯಲ್ಲಿ. ಇನ್ನುಳಿದದನ್ನು ಮಾತ್ರ ಭೂಸ್ವಾಧೀನ ಮಾಡಿಕೊಳ್ಬೇಕಾಗಿದೆ. ಸೊ ಈ ಕಾರಣಕ್ಕಾಗಿ ವಿಮಾನ ನಿಲ್ದಾಣದ ಪ್ರಕ್ರಿಯೆ ಏನಿದೆಯಲ್ಲ, ಕೇಂದ್ರ ಸರ್ಕಾರ ಏನಾದರೂ ಕೂಡಲೇ ಓಕೆ ಮಾಡ್ತು ಅಂತಂದರೆ ಇಮ್ಮಿಡಿಯೇಟಾಗಿ ಕಾರ್ಯ ಆಗುತ್ತೆ. ಇನ್ನೊಂದು ದಶಕದ ಒಳಗಡೆ ಅಂದರೆ 10 ವರ್ಷದ ಒಳಗಡೆ ಇಮ್ಮಿಡಿಯೇಟಾಗಿ ನಿಮಗೆ ವಿಮಾನ ನಿಲ್ದಾಣ ಆಗುತ್ತೆ. ವಿಮಾನ ನಿಲ್ದಾಣ ಆಗೋದ್ರಿಂದ ತಮಿಳುನಾಡಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬೆಂಗಳೂರಲ್ಲಿರುವಂಥ IT ಹಬ್ ಏನಿದೆ, ಇಲ್ಲಿರುವಂಥ ಉದ್ಯಮ ಏನಿದೆ, ಹೊಸೂರು ಸುತ್ತಮುತ್ತಲಿರುವಂಥ ಕೈಗಾರಿಕೆಗಳೇನಿದ್ದಾವೆ ಎಲ್ಲದನ್ನೂ ಕೂಡ ಅಟ್ರ್ಯಾಕ್ಟ್ ಮಾಡಲಿಕ್ಕೆ, ಆ್ಯಡ್ ಮಾಡಿಕೊಳ್ಳಲಿಕ್ಕೆ, ಭಾರತದಲ್ಲಿ ನಿಮ್ಮ ಕರ್ನಾಟಕದಲ್ಲಿರುವ ಆದಾಯವನ್ನು ತಮಿಳುನಾಡು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಬೇರೆ ಬೇರೆ ಕಾರಣಕ್ಕಾಗಿ ಆಂಧ್ರ ಪ್ರದೇಶದಲ್ಲಿ ನಿಮಗೆ ನೆರೆಯ ಆಂಧ್ರ ಪ್ರದೇಶದಲ್ಲಿ ಪಕ್ಕದಲ್ಲೇ ನಮ್ಮ ಬೆಂಗಳೂರಿಗೆ ಅಂಟಿಕೊಂಡಿರುವಂಥ ಆಂಧ್ರ ಪ್ರದೇಶದ ಭಾಗದಲ್ಲಿ ನಿಮಗೆ ಜಮೀನನ್ನು ಕೊಡ್ತೀವಿ, ಮೂಲ ಸೌಲಭ್ಯಗಳನ್ನು ಕೊಡ್ತೀವಿ ಅಂಥೇಳಿ ಯಾರ್ಯಾರು ಕರ್ನಾಟಕದಲ್ಲಿ ಕೈಗಾರಿಕೆಯನ್ನು ಮಾಡಲಿಕ್ಕೆ ಬಂದಿದ್ರೋ ಅವರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಫರನ್ನು ಮಾಡಿ ಕೆಲ ಕೈಗಾರಿಕೆಗಳನ್ನು ಆಂಧ್ರ ಸರ್ಕಾರ ತೆಗೆದುಕೊಂಡಿರುವಂಥ ಉದಾಹರಣೆಗಳು ಈಗಾಗಲೇ ಕಣ್ಣು ಮುಂದೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ತಮಿಳುನಾಡು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರಲ್ಲಿ ಆಗಬೇಕಾದಂಥ ಏರ್ಪೋರ್ಟ್ ಏನಿದೆ, ಇನ್ಫ್ಯಾಕ್ಟ್ ಸೊ ಅದನ್ನು ನಾವು ಇಲ್ಲೇ ಪಕ್ಕದಲ್ಲೇ ಮಾಡ್ತೀವಿ. ಅದು ಬೆಂಗಳೂರು ಹತ್ತಿರದಲ್ಲೇ ಇರ್ತದೆ. 19 ಕಿಲೋಮೀಟ್ರ್ ಗಡಿಗೆ ಅಂಟ್ಕೊಂಡು 19 ಕಿಲೋಮೀಟ್ರ್ ಮಾತ್ರ ಕೃಷ್ಣಗಿರಿ ಜಿಲ್ಲೆಯಲ್ಲಿ ನಾವು ಮಾಡ್ತೀವಿ. ಆ ಮೂಲಕ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. ಬೆಂಗಳೂರಿನ IT ಹಬ್ ಏನಿದೆ, ನೀವು ಏರ್ಪೋರ್ಟ್ ಸೀದಾ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಇರುವಂಥ ಈ ಏರ್ಪೋರ್ಟಿಂದ ಬರ್ಬೋದು ಅಂಥೇಳಿ. ಯಾಕಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾದಂಥ ಸಿಚುವೇಶನ್ ಇದೆ ಅಂದರೆ ಅತಿ ಹೆಚ್ಚಿನ ಒತ್ತಡ ಆಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಟರ್ಮಿನಲ್ 1 ಆಯಿತು, ಟರ್ಮಿನಲ್ 2 ಕೂಡ ಬಂತು. ಆದಾಗ್ಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. 2035ರ ವೇಳೆಗೆ ಇನ್ನೂ ತೊಂದರೆ ಆಗುತ್ತೆ ಅಂಥೇಳಿ. ಬಟ್ ನಮ್ಮ ಕರ್ನಾಟಕಕ್ಕೆ ದೊಡ್ಡ ಸವಾಲಿರೋದು ಏನು ಅಂದರೆ 2035ರವರೆಗೂ ನಿಮಗೆ ದೇವನಹಳ್ಳಿಯ ಸುತ್ತಮುತ್ತಲು 150 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅಂದರೆ ಆ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಏನಿದೆ ಅದರ ಸುತ್ತಮುತ್ತಲು ನೀವು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಂದು ಏರ್ಪೋರ್ಟನ್ನು ಮಾಡುವಂತಿಲ್ಲ. ಅಂದರೆ 2035 ಮೇ ತಿಂಗಳವರೆಗೂ ಕೂಡ ಮಾಡುವಂತಿಲ್ಲ. ಬಟ್ ಏನಂದರೆ ಸರ್ಕಾರ ಅದಕ್ಕೂ ಮುಂಚಿತವಾಗಿನ ಪ್ರಕ್ರಿಯೆ ಏನಿದೆ, ಭೂಸ್ವಾಧೀನ ಇರ್ಬೋದು, ಪ್ರಸ್ತಾವನೆ ಇರ್ಬೋದು, ಈ ಪ್ರಕ್ರಿಯೆನೆಲ್ಲವನ್ನು ಕೂಡ ಮಾಡಿಕೊಳ್ಬೇಕು. ಹಾಗೇನಾದರೂ ನಾವು ಪ್ರಕ್ರಿಯೆ ಶುರು ಮಾಡದೇ ಇದ್ದರೆ ನೆರೆ ತಮಿಳುನಾಡಿನಲ್ಲಿ ಶುರುವಾಗ್ಬಿಟ್ರೆ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಆತಂಕ ಮತ್ತು ಭಯ ಕಾಡ್ತಾ ಇದೆ. ತಮಿಳುನಾಡಿನಲ್ಲಿ ಈಗಾಗಲೇ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಬಜೆಟಲ್ಲೂ ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ. ನಾವು ಹೊಸೂರಿನ ಸುತ್ತಮುತ್ತಲೂ ನಾವೊಂದು ಏರ್ಪೋರ್ಟನ್ನು ಮಾಡ್ತೇವೆ ಅಂತಲೂ ಕೂಡ ಹೇಳಿದರು. ಇಲ್ಲಿ 500ಕ್ಕೂ ಹೆಚ್ಚು ದೊಡ್ಡ ಕೈಗಾರಿಕೆಗಳಿದ್ದಾವೆ ಮತ್ತು 3000ಕ್ಕೂ ಹೆಚ್ಚು ಸಣ್ಣ ಮಧ್ಯಮ ವಲಯದ ಕೈಗಾರಿಕೆಗಳಿದ್ದಾವೆ. ಸೊ
ಸೊ ಇವುಗಳನ್ನು ಹೊಂದಿಕೊಂಡಿರುವಂಥ ಈ ಹಿನ್ನೆಲೆಯಲ್ಲಿ ಇಲ್ಲೊಂದು ನಾವು ಏರ್ಪೋರ್ಟನ್ನು ನಿರ್ಮಾಣ ಮಾಡ್ತೇವೆ ಅಂಥೇಳಿ. ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾನು ಈಗಾಗಲೇ ಹೇಳಿದಂತೆ 650 ಎಕರೆ ಈಗಾಗಲೇ ತಮಿಳುನಾಡು ಸರ್ಕಾರದ ವ್ಯಾಪ್ತಿಯಲ್ಲಿದೆ. ಇನ್ನುಳಿದಂಥ ಜಮೀನನ್ನು ಮಾತ್ರ ಭೂಸ್ವಾಧೀನ ಮಾಡಿಕೊಂಡು ಮುಂದಿನ ಕಾರ್ಯವನ್ನು ಮಾಡಬೇಕಾಗಿದೆ. ಸೊ 3 ಕೋಟಿ ಜನರ ಸಂಚಾರ ಆಗ್ತಾ ಇದೆ ಒಂದು ವರ್ಷಕ್ಕೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದು ವರ್ಷಕ್ಕೆ 3 ಕೋಟಿ ಜನರು ಓಡಾಟ ಆಗುತ್ತೆ ಏರ್ಪೋರ್ಟ್ ಮೂಲಕ. ಸೊ ಇದರಿಂದ ಅತಿ ಹೆಚ್ಚು ಲ್ಯಾಂಡ್ನ ಬೆಲೆಯೂ ಕೂಡ ಹೆಚ್ಚಾಗುತ್ತೆ. ಸುತ್ತಮುತ್ತಲು ನಿಮಗೆ ಕೈಗಾರಿಕೆಗಳಿರ್ಬೋದು, ಉದ್ದಿಮೆ ಇರ್ಬೋದು, ಒಂದಷ್ಟು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಕರ್ನಾಟಕ ಮಾತ್ರ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ, ಸರೌಂಡಿಂಗ್ಸ್ ನಿಮಗೆ ತಮಿಳುನಾಡು ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗಾರಿಕೆಗಳಿಗೆ ಮತ್ತು ಬೇರೆ ಬೇರೆ ಉದ್ಯಮಗಳಿಗೆ, ಎಸ್ಪೆಷಲಿ IT ಹಬ್ ಏನಿದೆಯಲ್ಲ, ಇದು ಕೂಡ ಕೆಲವೊಂದಷ್ಟು ಶಿಫ್ಟ್ ಆಗುವಂಥ ಚಾನ್ಸಸ್ಸು ಮುಂದೆ ಇರುತ್ತೆ. ಯಾಕಂದರೆ ಏರ್ಪೋರ್ಟ್ ಇರುವ ಕಾರಣಕ್ಕಾಗಿ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರನೂ ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಬೇಕಾಗಿದೆ. ಇಲ್ಲದೆ ಹೋದರೆ ತಮಿಳುನಾಡು ಸರ್ಕಾರ ಮೊದಲೇ ಮಾಡಿಬಿಡುತ್ತಾ ಅನ್ನುವಂಥ ಭಯನೂ ಕೂಡ ಕಾಡ್ತಾ ಇದೆ. ನಮ್ಮ ಕರ್ನಾಟಕ ಸರ್ಕಾರ 3 ಸ್ಥಳಗಳು, ಒಟ್ಟು 7 ಸ್ಥಳಗಳನ್ನು ನೋಡಿತ್ತು. 7ರಲ್ಲಿ 3 ಸ್ಥಳಗಳನ್ನು ಮಾತ್ರ ಈಗ ಫೈನಲ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಒಂದು ಹೆರವಳ್ಳಿ ಹತ್ರ, ನಿಮಗೆ ರಾಮನಗರದ ಹತ್ರ ಒಂದು, ನೆಲಮಂಗಲದ ಹತ್ರ ಒಂದು, ಒಟ್ಟು 3 ಪ್ಲೇಸ್ಗಳನ್ನು ಡಿಸೈಡ್ ಮಾಡಿರೋದು. ಬಟ್ ಒಬ್ಬ ಎಕ್ಸ್ಪರ್ಟ್ ಏನಿದ್ದಾರೆ, ವಿಮಾನಯಾನದ ಎಕ್ಸ್ಪರ್ಟ್ ಏನಿದ್ದಾರೆ, ತಜ್ಞರು ಹೇಳಿರೋದು ಈ 3 ಪ್ಲೇಸ್ಗಳು ಕೂಡ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ನೀಡಿದ್ದಾರೆ. ಬಟ್ DCM DK ಶಿವಕುಮಾರ್ ಅವರಿಗೆ ತಮ್ಮ ವ್ಯಾಪ್ತಿಯಲ್ಲೇ, ಕನಕಪುರ ರಾಮನಗರ ವ್ಯಾಪ್ತಿಯಲ್ಲೇ, ಯಾಕಂದರೆ 2 ಪ್ರಪೋಸಲ್ ಇರೋದು ಅಲ್ಲೇ, ಒಂದು ಕನಕಪುರದಲ್ಲಿ, 2ನೇದು ರಾಮನಗರ ವ್ಯಾಪ್ತಿಯಲ್ಲಿ. ಸೊ ಇಲ್ಲಿ ಏರ್ಪೋರ್ಟ್ ಆಗಬೇಕು ಅಂಥೇಳಿ ಈ ಹಿಂದೆ ಹೇಳಿದರು, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನನ್ನು ಮಾರಾಟ ಮಾಡಬೇಡಿ, ನಿಮಗೆ ಬಂಗಾರದಂಥ ಬೆಲೆ ಬರುತ್ತೆ, ಅಲ್ಲಿವರೆಗೂ ಕಾಯಿರಿ. ರಾಮನಗರನ ಈಗಾಗಲೇ ಬೆಂಗಳೂರು ದಕ್ಷಿಣ ಅಂತಲೂ ಕೂಡ ಮಾಡಾಯಿತು, GB ಅಂತಲೂ ಕೂಡ ಮಾಡಾಯಿತು. ಏರ್ಪೋರ್ಟ್ ಏನಾದರೂ ಬಂತು ಅಂದರೆ, ಸೊ ಅಲ್ಲಿ ಆ ಭಾಗದ ಜನರೇನಿದ್ದಾರೆ, ಜಮೀನು ಹೊಂದಂಥ ಜನರು ನಿಜವಾಗ್ಲೂ ಕೂಡ ಕೋಟ್ಯಾಧೀಶರಾಗ್ತಾರೆ. ಭೂಮಿಗೆ ಬಂಗಾರದ ಬೆಲೆ ಬರ್ತದೆ, ಕೈಗಾರಿಕೆಗಳು ಬರ್ತವೆ, ಉದ್ಯೋಗ ಅವಕಾಶ ಸಿಗುತ್ತೆ, ತಮ್ಮ ಭಾಗದ ಕ್ಷೇತ್ರದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಯೋಚನೆ ಕೂಡ ಇದೆ. ಆದರೆ ಅದಕ್ಕೂ ಮುಂಚಿತವಾಗಿ ತಮಿಳುನಾಡು ಸರ್ಕಾರ ಏನಾದರೂ ಈ ಪ್ರಪೋಸಲ್ಗೆ ಏನಾದರೂ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟುಬಿಟ್ರೆ, ಯಾಕೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿರೋದು ಸದ್ಯ ಕಾಂಗ್ರೆಸ್ ಸರ್ಕಾರ ಇದೆ. BJPಯ ಸಂಸದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅಲ್ಲಿಯ ಒತ್ತಡ, ತಮಿಳುನಾಡಿನ ಸ್ಟಾಲಿನ್ ಅವರ ಒತ್ತಡಕ್ಕೆ ಕೇಂದ್ರ ಸರ್ಕಾರ ಮಣಿಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೊಂದು ವೇಳೆ ಎಲ್ಲದೂ ಕೂಡ ಅಂದುಕೊಂಡಂತೆ ಆಯಿತು ಅನ್ನೋದಾದರೆ, 2ನೇ ವಿಮಾನ ನಿಲ್ದಾಣ ಟೆಕ್ನಿಕಲಿ 150 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ, ಕೆಂಪೇಗೌಡ ಏರ್ಪೋರ್ಟ್ ಸರೌಂಡಿಂಗ್ಸಲ್ಲಿ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದೇ ಒಂದು ಅಂಶ ಇಟ್ಕೊಂಡು ನಿಮಗೆ ತಮಿಳ್ನಾಡಿನಲ್ಲಾದರೆ ಈ ಕಾನೂನು ಏನಿದೆ ಲಾಗೂ ಆಗ್ಲಿಕ್ಕೆ ಬರೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ತಮಿಳ್ನಾಡಿನಲ್ಲಿ ಮಾಡ್ಕೋತೀವಿ, ನಮ್ಮ ಅನುಕೂಲಕ್ಕೆ ಮಾಡ್ಕೋತೀವಿ ಅಂಥೇಳಿ ಒಂದು ಪ್ರಪೋಸಲ್ ಏನು ಕಳಿಸ್ತಾ ಇದ್ದಾರೆ. ಆ ಪ್ರಪೋಸಲ್ಗೆ ಕೇಂದ್ರ ಸರ್ಕಾರ ಏನಾದರೂ ಓಕೆ ಮಾಡ್ತು ಅಂದರೆ ನಿಮಗೆ ಅರ್ಧದಷ್ಟು ಆದಾಯವನ್ನು, ಕರ್ನಾಟಕಕ್ಕೆ ಬರುವಂಥ ಆದಾಯವನ್ನು ತಮಿಳ್ನಾಡು ಸರ್ಕಾರ ತೆಗೆದುಕೊಳ್ಳುತ್ತೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಮುಂದೆ ಇಡೀ ವಿಶ್ವದಲ್ಲಿ IT ಹಬ್ ಅಂತಲೇ ಹೆಸರುವಾಸಿ ಆಗಿರುವಂಥ ಬೆಂಗಳೂರು ಶಿಫ್ಟ್ ಆಗುವಂಥ ಚಾನ್ಸಸ್, ಶಿಫ್ಟ್ ಅಂದರೆ ಇಲ್ಲೂ ಕೂಡ ಇರುತ್ತೆ. ಈ ಎಕ್ಸ್ಟೆಂಡ್ ಏನು ಆಗ್ತಾ ಇದೆ ಅದು ತಮಿಳ್ನಾಡಿನ ಭಾಗದಲ್ಲೂ ಕೂಡ ಆಗುವಂಥ, ಕೃಷ್ಣಗಿರಿ ಜಿಲ್ಲೆ ಸರೌಂಡಿಂಗ್ಸಲ್ಲಿ ಆಗುವಂಥ, ಹೊಸೂರಲ್ಲಿ ಆಗುವಂಥ ಚಾನ್ಸಸ್ ಇದೆ. ಆ ರೀತಿ ಏನಾದರೂ ಆದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಹಜವಾಗಿ ದೊಡ್ಡ ಹೊಡೆತ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಬೇಗ ನಮ್ಮ ಕರ್ನಾಟಕ ಸರ್ಕಾರ ವಿಮಾನ ನಿಲ್ದಾಣ ಮಾಡುತ್ತಾ, ವಿಮಾನ ನಿಲ್ದಾಣ ಮಾಡೋದಾದರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಭೂಸ್ವಾಧೀನ ಮಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ. ಏರೋಸ್ಪೇಸ್ಗೆ ಯಾವ ರೀತಿಯಾದಂಥ ಚನ್ನಪಟ್ಟಣದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಯಿತು ಅನ್ನೋದು ಕೂಡ ಗೊತ್ತಿದೆ. ಪ್ರಕಾಶ್ ರಾಜ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿದ್ರು, ಅದನ್ನು ವಾಪಸ್ KIDB ವಾಪಸ್ ಬಿಡುವಂಥ ಕಾರ್ಯನೂ ಕೂಡ ಮಾಡ್ತು. ಸೊ ಈಗ ಭೂಸ್ವಾಧೀನ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ರೈತರು ಒಪ್ಕೊಳ್ತಾರ, ಎಲ್ಲ ಜನರು ಒಪ್ಕೊಳ್ತಾರೆ ಅನ್ನೋದು ಕೂಡ ಈಗ ಪ್ರಮುಖವಾದಂಥ ಪ್ರಶ್ನೆ ಆಗಿದೆ. ನೆಲಮಂಗಲ, ನಿಮಗೆ ರಾಮನಗರ ಅಥವಾ ಕನಕಪುರ ಇನ್ನು ವ್ಯಾಪ್ತಿಯಲ್ಲಿ ಬರುವಂಥ ಈ 3 ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಎಲ್ಲಾದರೂ ಒಂದು ಕಡೆಗೆ ಓಕೆ ಮಾಡುತ್ತಾ, ಅಥವಾ ಟೆಕ್ನಿಕಲಿ 2035ರವರೆಗೂ ನಾವು ಏನು ಹೇಳೋಕ್ಕೆ ಬರೋದಿಲ್ಲ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡುತ್ತಾ, ತಮಿಳುನಾಡು ಸರ್ಕಾರದ ಒತ್ತಡಕ್ಕೆ ಮಣಿದು ನಿಮಗೆ ಹೊಸೂರು ಸುತ್ತಮುತ್ತ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಅಲ್ಲೇನಾದರೂ ನಿಮಗೆ ಅವಕಾಶವನ್ನು ಮಾಡಿಕೊಟ್ಬಿಟ್ರೆ ಮತ್ತೊಂದು ಏರ್ಪೋರ್ಟ್ ನಿಮಗೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಬೆಂಗಳೂರಿಗೆ ಹಾಗಾದರೆ ಎಷ್ಟು ಏರ್ಪೋರ್ಟ್ ಬೇಕು ಅನ್ನುವಂಥ ಪ್ರಶ್ನೆನೂ ಕೂಡ ಉದ್ಭವ ಆಗುತ್ತೆ. ಸದ್ಯಕ್ಕೆ ಇನ್ನೂ 10 ವರ್ಷಕ್ಕೆ ನೋಡೋದಾದರೆ ಇನ್ನೊಂದು ಏರ್ಪೋರ್ಟ್ ಖಂಡಿತವಾಗಿ ಕೂಡ ಬೇಕು. ಹಾಗಂತೇಳಿ 2 ಏರ್ಪೋರ್ಟ್ ಸಾಕಾ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ.
ಮುಂದಿನ ದೃಷ್ಟಿ ಇಟ್ಕೊಂಡು ನೀವು ಯೋಚನೆ ಮಾಡೋದಾದ್ರೆ, ಇನ್ನೂ 20 ವರ್ಷದ ಯೋಚನೆ ಇಟ್ಕೊಳ್ಳೋದಾದರೆ ನೀವು ಮತ್ತೊಂದು ಭಾಗಕ್ಕೂ ಕೂಡ ಏರ್ಪೋರ್ಟ್ನ ಅವಶ್ಯಕತೆ ಇದೆ. ಸೊ 2300ರಿಂದ ಕರ್ನಾಟಕ ಸರ್ಕಾರ ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇರೋದು 4300, 4800 ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇದೆ. ಅಂದರೆ ಫ್ಯೂಚರ್ ದೃಷ್ಟಿಯಿಂದ ಮಾಡ್ತಾ ಇರೋದು. ಬಟ್ ತಮಿಳ್ನಾಡು ಸರ್ಕಾರ ತುಂಬ ಸ್ಮಾರ್ಟ್ ಮೂವ್ ಆಗಿ 2300 ಎಕರೆಯನ್ನು ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಈ ರೀತಿಯೆಲ್ಲ ನೋಡ್ತಾ ಹೋದರೆ ತಮಿಳ್ನಾಡು ಸರ್ಕಾರನೇ ಕರ್ನಾಟಕ ಸರ್ಕಾರಕ್ಕಿಂತ ಮುಂಚಿತವಾಗಿ ವಿಮಾನ ನಿಲ್ದಾಣ ಮಾಡಿಬಿಡುತ್ತಾ. ಅದು ಟೆಕ್ನಿಕಲಿ ತಮಿಳ್ನಾಡು ಸರ್ಕಾರದ ವಿಮಾನ ನಿಲ್ದಾಣ ಆದರೂ ಕೂಡ ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣ ಆಗುವ ಸಿಚುವೇಶನ್ನೇ ಕಂಡು ಬರ್ತಾ ಇದೆ. ಯಾವ ಸರ್ಕಾರ ಮೊದಲು ಮಾಡುತ್ತೋ, ಕೇಂದ್ರ ಸರ್ಕಾರ ಯಾವುದಕ್ಕೆ ಅಸ್ತು ಅಂತ ಕೊಡುತ್ತೋ ಮುಂದೆ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.